ಓಕೆ ಸುದೀಪ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಿ? ಜೈ ಕಾಕ್ರೋಚ್, ಸಾವಿತ್ರಿ, ಇದರಲ್ಲಿ ಸ್ನೇಕ್ ಸೀನಾ. ಸೊ ಯಾವ ರೀತಿ ಇರುತ್ತೆ ಸರ್ ಇಲ್ಲಿ ಸ್ನೇಕ್ ಸೀನನ ಪಾತ್ರ? ಅಂದರೆ ಇದು ಬೇರೆ, ನಾನು ಇಷ್ಟು ದಿನ ಮಾಡ್ಕೊಂಬಂದಿದ್ದೆ ಬೇರೆ. ಹೌದು, ಮೇ ಬಿ ಗೊತ್ತಿಲ್ಲ, ಈಗ ತುಂಬ ಹೇಳ್ಬಿಟ್ರೆ ರಿಲೀಸ್ ಟೈಮಲ್ಲಿ ಮಜಾ ಹೋಗ್ಬಿಡುತ್ತೆ. ನಾನು ಇಷ್ಟು ದಿನ ಒಂದೇ ಪ್ಯಾಟರ್ನ್ ಮಾಡ್ಕೊಂಬಂದಿದ್ದೆ, ವಿಲನ್ ಆ ಥರದ್ದು. ಇದು ಬೇರೆ, ನಾನು ವಿಲನ್ ಅಲ್ಲ ಇದರಲ್ಲಿ. ಒಂದು ಸೂಪರ್ ಪಾತ್ರ, ಅದು ನಮ್ಮ ನಿರ್ದೇಶಕರು ಮಾಡಿಕೊಟ್ಟಿರೋದು. ಇದು ಬೇರೆ. ಓಕೆ, ನಾವು ನಿರ್ದೇಶಕರು ಮಾತಾಡ್ಸಿರುವಾಗ ಹೇಳಿದರು ಸಾಕಷ್ಟು ಇದೇ ಥರ ಹೆಸರುಗಳು, ಸ್ನೇಕ್ ಸೀನಾ, ಕೊಕ್ಕರೆ, ಈ ಥರ ಸಾಕಷ್ಟು ಇದಾವೆ ಅಂತ ಹೇಳಿದ್ರು. ಸೊ ನಿಮ್ಮ ಆ ಪಾತ್ರ ಮಾಡಬೇಕಾದ್ರೆ ಸೊ ಅಂದರೆ ರೆಗ್ಯುಲರ್ಗೆ ಹೇಳಿದ್ರಿ ನೀವು ವಿಲನ್ ಆಗಿರಲ್ಲ, ಬೇರೆ ಥರನೇ ಇರುತ್ತೆ ಅಂತ ಹೇಳಿದ್ರಿ. ಸೊ ಅದು ಬೇಡ, ಸಿನಿಮಾದೆಲ್ಲ ನೋಡಿ ಅಂತ ಹೇಳ್ತಿದ್ದೀರಾ? ಇಲ್ಲ ಅಂದರೆ ಸರ್, ನಾನು ಯಾವ ಸಿನಿಮಾಗೂ ಯಾವುದು ಗಿಪೇರ್ ಆಗೆಲ್ಲ ಹೋಗೋದಿಲ್ಲ. ಓಕೆ, ಸುಮ್ಮನೆ ಹೋಗ್ತೀನಿ ಬ್ಲ್ಯಾಂಕಾಗಿ. ಬಿಕಾಸ್ ತುಂಬ ಕೆಲಸಗಳು ಮಾಡ್ತಿರ್ತೀನಿ ಯಾವುದೇದು. ನಾನು ಹಂಗಾಗಿ ರಾತ್ರಿ ಬಂದಮೇಲೆ ಫುಲ್ ಬ್ಲ್ಯಾಂಕ್. ನಾನು ಮಲ್ಕೊಂಡು ಬೆಳಗ್ಗೆ ಇದ್ದರೆ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದು ಮಾಡಬೇಕು, ಅವರು ಸುದ್ದಿ ಚೆನ್ನಾಗಿ ಮಾಡಿದೆ ಅನ್ಬೇಕು ಅಷ್ಟೇ. ಅಂಬರೀಶ್ ಸರ್ ಏನು ಹೇಳಿದ್ದಾರೆ ಅದು ಮಾಡಿದ್ದೀನಿ, ನೋಡೋಣ ಜನ ಹೆಂಗೆ ತೊಗೋತಾರೆ. ಬಟ್ ಇದು ಬೇರೆ, ಅದಂತೂ ನಿಜ. ಇದು ಬೇರೆ, ಈಗ ಸುಮ್ಮನೆ ಹೇಳ್ತೀವಿ ಗೊತ್ತಾಗಿದ್ದೀನ ಹಂಗೆಲ್ಲದೂ ಕೇಳೋಕ್ಕಲ್ಲ. ರೆಗ್ಯುಲರಾಗಿ ವಿಲನ್ ನಾನು ಸುದ್ದಿ ಅಂದರೆ ನಿಜವಾಗ್ಲೂ ಇದು ಬೇರೆ. ಓಕೆ ಸರ್, ಇನ್ನು ಇದು ಈ ನಾಟೊಟ್ಟು ನಂತರ ಆಮೇಲೆ ಮಾತಾಡೋಣ. ಸೊ ನಿಮ್ಮ ಮುಂದಿನ ಬರ್ತಕ್ಕಂಥ ಬೇರೆ ಯಾವ್ಯಾವ ಸಿನಿಮಾಗಳು ಮಾಡ್ತಿದ್ದೀರಾ? ಸೊ ಅಂದರೆ ಈಗ ಜುಲೈ 19ಕ್ಕೆ ಅಂದರೆ ಸುಮಾರು ಕೆಲಸಗಳು ಮಾಡಿದ್ದೀನಿ. ಈಗ ಜುಲೈ 19ಕ್ಕೆ ನಾಟೌಟ್ ಇದೆ, ವಿದ್ಯಾರ್ಥಿನಿಯರೇನೂ ಇದೆ, ಆಗಸ್ಟ್ ಭೀಮಾ, ಆಮೇಲೆ UI, ಮಾದೇವ, ವಾಮನ ಒಂದು 33 ಸಿನಿಮಾವರೆಗೂ ರಿಲೀಸ್ ಆಗುತ್ತೆ. ಫುಲ್ಲು ಸಾಕಷ್ಟು ಕೆಲಸಗಳು ಕೈಯಲ್ಲಿದೆ, ಬ್ಯುಸಿ ಇದೆ. ಕೆಲಸ ಮಾಡ್ತೀನಿ ಅಂದರೆ ರಿಲೀಸ್ಗೆ ಒಂದಿಷ್ಟು ಬಿಟ್ಟು ಈಗ ಒಂದು 8ರಿಂದ 10 ಸಿನಿಮಾ ಕೆಲಸ ಮಾಡ್ತಿದ್ದೀನಿ. ಈಗ ಅದೊಂದಷ್ಟು ನಡೀತಿದೆ. ಸೊ ಭೀಮಾ ಅಂದಿದ್ದೆ ನಾನು ಕೇಳಬೇಕು ಒಂದು ಪ್ರಶ್ನೆ ನಿಮಗೆ, ಯಾಕಂದರೆ ಸಲಗಾದಲ್ಲಿ ಸಾವಿತ್ರಿ ಅನ್ನೋ ಒಂದು ಪಾತ್ರ ಮಾಡಿ ಎಲ್ಲರೂ ಮೆಚ್ಚುವಂಥ ಪಾತ್ರ ಮಾಡಿದ್ರಿ. ಸೊ ಇದರಲ್ಲಿ ಯಾವ ಥರ ಇರುತ್ತೆ? ಶುಂಠಿ ಅಂತ ಒಂದು ಕ್ಯಾರೆಕ್ಟರ್. ಶುಂಠಿ, ಓಕೆ. ಸಾವಿತ್ರಿನ ಮರ್ತೋಗ್ಬಿಡ್ಬೇಕು ಜನ, ಸಾವಿತ್ರಿನ ಮರ್ತೋಗ್ಬೇಕು, ಹಂಗೆ ಮಾಡಿ. ಓಕೆ ಸರಿ. ಇವಾಗ ನಮ್ಮ ಅಂದರೆ ನೀವು ಟಗರು, ಸಲಗ ಇದೆಲ್ಲ ಆಯಿತು ನಂತರ ಮತ್ತೆ ಈಗ ಸಾಕಷ್ಟು ಸಿನಿಮಾಗಳು ಹೇಳಿದ್ರಿ. ಸೊ ಅಂದರೆ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸೊ ನೀವು ಹೇಳೋದಾದರೆ ಏನು ಹೇಳ್ತೀರಿ ಸರ್? ಒಂದು ಕಡೆ ಡೈವರ್ಸ್ ಕೇಸ್ಗಳು, ಒಂದು ಕಡೆ ಇನ್ನೊಂದೇನೋ ಒಂದು ಕೊಲೆ ಪ್ರಕರಣಗಳು. ಸರ್ ಅಂದರೆ ನಾನು ಹೇಳೋದೇನು ಗೊತ್ತಾ, ಈಗ ನೋಡಿ ಸೂರ್ಯಚಂದ್ರರಿಗೆ ಗ್ರಹಣ ಇದೆ, ಹೌದಾ? ಸೂರ್ಯನಿಗೆ ಗ್ರಹಣ ಆದಾಗ ಇಡೀ ಆಕಾಶನೇ ಮಂಕ್ ಕವಿದ್ಬಿಡುತ್ತೆ. ಅದಾದಮೇಲೆ ರಥಸಪ್ತಮಿ ಇದೆ ಅಲ್ವಾ? ರಥಸಪ್ತಮಿನೂ ಬರುತ್ತೆ, ಕಾಯ್ಬೇಕಂತೀರಿ. ಓಕೆ ಸರ್, ಇನ್ನು ಈ ಸಿನಿಮಾದ ನಿಮ್ಮ ಹೇಳಿದ್ರಿ ಪಾತ್ರದ ಬಗ್ಗೆ ಹೇಳಿದ್ರಿ. ಸೊ ಇದು ಯಾವ ರೀತಿ ನಿಮ್ಮನ್ನು ಹುಡ್ಕೊಂಡು ಬಂತು? ಸೊ ಎಸ್ಪೆಷಲಿ ಯಾಕೆ ಮಾಡಬೇಕನ್ನಿಸ್ತು ಈ ಒಂದು ಕ್ಯಾರೆಕ್ಟರ್ನ ಸ್ನೇಕ್? ಸರ್ ಇಲ್ಲ ಅಂದರೆ ನೋಡಿ, ಈ ಸುಮ್ಮನೆ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಬೇಕು ಅಂದರೆ ಹೇಳಬಲ್ಲೆ 4 ಲೈನು, ಹಂಗಲ್ಲ ಸುದ್ದಿ, ಹಂಗಲ್ಲ. ಓಕೆ, ಯಾವ ಡೈರೆಕ್ಟ್ರು ಅವ್ರು ಬರೆಯುವಾಗ ಕಾಕ್ರೋಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬರ್ಕೋತಾರಲ್ಲ, ಅಲ್ಲಿಗೆ ನಾನು ಫಿಕ್ಸು. ನಾನು ಸೆಲೆಕ್ಟ್ ಮಾಡೋಕ್ಕೆ ನಂದು ಯಾವುದೋ ವಂಶದಿಂದ ಬಂದಿಲ್ಲ ಸರ್. ನಮ್ಮಪ್ಪ ಸ್ಟಾರು, ಅವರಪ್ಪ ಸ್ಟಾರು, ನಾನು ಆಯ್ಕೆ ಮಾಡಬೇಕು ಅವೆಲ್ಲ ಇಲ್ಲ ಸರ್. ಕೆಲಸ ಸಿಗೋದೇ ಕಷ್ಟ. ಹೌದು, ಎಷ್ಟು ಈಗ ಸುದ್ದಿ ಬಿಟ್ಟರೆ ಸುದ್ದಿ ಜಾಗಕ್ಕೆ ಬರೋಕ್ಕೆ 1 ಲಕ್ಷ ಜನ ಹುಡುಗರು ಪಾಪ ಒದ್ದಾಡ್ತಿರ್ತಾರೆ. ಹೌದೌದು, ನಾನು ಹೇಳೋದು ನಾವು ಹಂಗೆ ಬಂದಿದ್ದಲ್ವಾ, ಎಲ್ಲೋ ಇಲ್ಲಿಂದನೋ ಬಂದಿದ್ದು. ಇಲ್ಲ ನಾನು ಸೆಲೆಕ್ಟೆಡ್ ಮಾಡ್ತೀನಿ, ಹಂಗಿಲ್ಲ ನನ್ನ ಪರಿಸ್ಥಿತಿ. ಓಕೆ, ಈಗ ಒಬ್ಬ ಡೈರೆಕ್ಟ್ರು ಫಸ್ಟಾಗಿ ಇದು ಸುದ್ದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಕಲ್ಪನೆ ಮಾಡ್ಕೊಂಡು ಬರ್ದಿರ್ತಾರಲ್ಲ, ಅಲ್ಲಿಗೆ ಫಿಕ್ಸು. ಸರ್ ನೀವು ಹಂಗೆ ಅಂದ್ಕೊಂಡಿದ್ದೀರಾ ಸುದ್ದಿ ಮಾಡಿದ್ರೆ ಚೆನ್ನಾಗಿರುತ್ತಾ, ನಿಮ್ಗೆ ಓಕೆನಾ, ಮಾಡ್ತೀನಿ ಸರ್, ಆಯ್ತು. ಇದು ಹಿಂಗೆ ಅದೇನಿಲ್ಲ. ಮಾಡಿದ್ಮೇಲೆ ಆಚೆ ಜನ ಬಂದಾಗ ಏನ್ರಿ ಮಾಡಿದಾನ ಹುಡುಗ ಅಂತಾರೆ ಗೊತ್ತಾ, ಅದೊಂದು ಸಾಕು ಸರ್ ನನಗೆ. ಓಕೆ, ಅದೊಂದು ಕೇಳಕ್ಕೆ ಇಷ್ಟ. ಓಕೆ ಸರ್, ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ, ರವಿಶಂಕರ್ ಇದ್ದಾರೆ, ಪ್ರಶಾಂತ್ ಸಿದ್ದಿ ಇದು, ಅವರೆಲ್ಲ ಸುಮಾರು ಜನ ಮಾಡಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಅಭಿನಯಿಸಿದಂತಹ ಒಂದು ಅನುಭವ ಸರ್. ಅಂದರೆ ನನಗೆ ಈ ಸಿನಿಮಾ ಹೆಂಗೆ ಅಂದರೆ, ಪೃಥ್ವಿ ನನಗೆ ತುಂಬ ಕ್ಲೋಸು. ಪೃಥ್ವಿ ಅವ್ರ ತಂದೆ ರವಿ ಅಣ್ಣ ಇದ್ರಲ್ಲ, ಅವ್ರು ಸಿಕ್ಕಾಪಟ್ಟೆ ಆಗ್ತಾರೆ ನನಗೆ. ಮೊದಲಿಂದನೇ ಗೊತ್ತು ರವಿ ಅಣ್ಣ ನನಗೆ. ಪೃಥ್ವಿ ಎಲ್ಲ ಚಿಕ್ಕ ಹುಡುಗನಿಂದನೂ ಗೊತ್ತು ನನಗೆ. ರವಿ ಸರ್ ರವಿಶಂಕರ್ ಸರ್ ನಾನು ಒಂದು 3 ಸಿನಿಮಾ ಮಾಡಿದ್ದೀವಿ ಒಟ್ಟಿಗೆ. ಸೊ ರವಿಶಂಕರ್ ಸರ್ ನಂಗೆ ತುಂಬ ಪರಿಚಯ. ಸಿದ್ದಿ ನಾನು ಒಂದೇ ಟೀಮು, ಒಂದೇ ಗರಡಿಯಿಂದ ಬಂದವರು, ಸೂರಿ ಸರ್ ಗರಡಿಯಿಂದ. ಆಮೇಲೆ ಅಶ್ವಿನ್ ನಾನು ಒಂದು 10 ಸಿನಿಮಾ ಮಾಡಿದ್ದೀವಿ. ಮತ್ತಿನ್ಯಾರು ಗೋಪಾಲ್ ದೇಶಪಾಂಡೆ ಸರು ನಾನು ಒಂದು 7-8 ಸಿನಿಮಾ ಮಾಡಿದ್ದೀವಿ. ಜಿ ನಾನು ಒಂದು 10 ಸಿನಿಮಾ ಮಾಡಿದ್ದೀವಿ. ನನಗಿಲ್ಲಿ ಇರೋರೆಲ್ಲರೂ ಫ್ರೆಂಡ್ಸೇ. ನನಗೆ ಅದೇನು ಎಲ್ಲೋ ಕೆಲಸ ಮಾಡ್ತಾಯಿದ್ದೀನಿ, ಇವ್ರು ಯಾರೋ ಪರಿಚಯ ಇಲ್ಲ, ಆ ಥರದ್ದು ಏನು ಫೀಲೇ ಇಲ್ಲ. ಬೆಳಗ್ಗೆ ಎದ್ರೆ ಎಲ್ಲರೂ ನಾವು ಸಿಗ್ತೀವಲ್ಲ, ಆ ಥರದ ಪರಿಚಯ. ಸೊ ಆರಾಮಾಗಿ ಕೆಲಸ ಮಾಡಿ. ಸುದೀರ್ ಮುಂದಿನ ದಿನಗಳಲ್ಲಿ ಏನಾನ ಡೈರೆಕ್ಟರ್ ಕ್ಯಾಪ್ ತೊಡುವಂಥ ಪ್ಲಾನ್ಗಳೇನೋ ಇದೆಯಾ? ನಮ್ಮ ತಾಯಣೆಗೂ ಇಲ್ಲ ಸರ್. ಸರ್ ಡೈರೆಕ್ಟರ್ ಅನ್ನೋದು ತಮಾಷೆ ವಿಷಯ ಅಲ್ಲ. ನಾನು ಬೇರೆಯವ್ರಿಗೂ ಗೊತ್ತಿಲ್ಲ, ನಾನು ಬೈಕೋತಾರೋ ಏನೋ ಗೊತ್ತಿಲ್ಲ ಸರ್. ಒಂದು ದೋಸೆ ಸುಡಬೇಕು ಅಂದರೆ ಕೆಲಸ ಗೊತ್ತಿರಬೇಕು. ನೀವು ದೋಸೆ ಸುಟ್ಟು ನೋಡ್ಬಿಡಿ, ಕೆಲಸ ಬರದೆ ನೋಡೋಣ, ನಿಮ್ಮ ಕೈಲಾಗುತ್ತಾ?
ಆಗಲ್ಲ. ಒಂದು ದೋಸೆ ಸುಡ ಕೆಲಸ ಗೊತ್ತಿರಬೇಕು, ಅದಕ್ಕೆ 2 ದಿನ ಟೈಮ್ ತೊಗೊಳುತ್ತೆ. ಅದೇನೋ ಅಕ್ಕಿ ರುಬ್ಬಬೇಕು, ಅದೇನೋ ಅದು ಹುಳಿ ಎತ್ಕೊಬೇಕು, ಅದು ಏನೇನೋ ಪ್ರೋಸೆಸ್ಸು, ತಿರ್ಗಿ ಅದು ರೌಂಡಿಗೆ ಹಾಕಬೇಕು, ಅದು ಎತ್ತಬೇಕು. ಒಂದು ದೋಸೆ ಸುಡೋಕ್ಕೆ ಒಂದು ಟ್ರೈನಿಂಗ್ ಬೇಕು, ಒಂದು ಪ್ರಾಕ್ಟೀಸ್ ಬೇಕು, ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಸರ್. ಡೈರೆಕ್ಟ್ರ್ ಅನ್ನೋದಿಗೆ ಎಲ್ಲಿದೆ ಸರ್, ತಾಯಣೆಗೂ ಇಲ್ಲ. ಇದೇ ಥರ ಪಾತ್ರಗಳು ಮಾಡಿಕೊಂಡು ಹೀಗೆ ಹೋಗೋಣ ಅಂತ ಆರಾಮಾಗಿ ಯಾರು ಯಾವ ಪಾತ್ರಕ್ಕೆ ಕರೆದ್ರು, ಅದು ಎಷ್ಟು ದಿನ ಇದ್ದರು ಎಂಥದ್ದಿದ್ರು, ಅವ್ರು ಸುದ್ದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡೈರೆಕ್ಟ್ ನಡ್ಕೊಂಡ್ಮೇಲೆ ಸುದ್ದಿ ಕೆಲಸ ಮಾಡ್ತೀನಿ. ಓಕೆ ಸರ್, ಇನ್ನು ಓವರಾಲ್ ಆಗಿ ಒಂದು ತಂಡದ ಬಗ್ಗೆ ಹೇಳೋದಾದರೆ, ಪಾಪ ನಿಮಗೂ ಜಾಸ್ತಿ ಸಮಯ ಇಲ್ಲ, ಸೊ ಎಕ್ಸ್ಪೀರಿಯನ್ಸ್ ನನಗೆ ನಿದ್ದೆ ಇಲ್ಲ 3 ದಿನದಿಂದ, ಕಣ್ಗಿನೆಲ್ಲ ಹೋಗ್ಬಿಟ್ಟಿದೆ ಅದಕ್ಕೆ. ಸೊ ಒಂದು ತಂಡದ ಬಗ್ಗೆ ಹೇಳೋದಾದರೆ, ಸೊ ಹೇಗಿತ್ತು ಒಂದು ತಂಡ? ಸರ್ ನಾನು ಯಾವತ್ತೂ ಸಿನಿಮಾನ ಈ ಕೆಲವ್ರು ಹೇಳೋ ಥರ ಸೀರಿಯಸ್ ಆಗೆಲ್ಲ ಮಾಡೇ ಇಲ್ಲ. ಓಕೆ. ನಾನು ಯಾವತ್ತೂ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡು ಅದೇನೋ 4 ಗಂಟೆಗೆ ಜಿಮ್ ಮಾಡ್ತೀನಿ, ಅದೇನೋ ಮಾಡಿದೆ, ಇದೇನೋ ತಿಂದೆ, ಜೋಳ ತಿನ್ಕೊಂಡು, ಅವೆಲ್ಲ ಏನೂ ಇಲ್ಲ. ನನಗೆ ಸಿನಿಮಾ ಭಯಂಕರ ಇಷ್ಟ. ನಾನು ಬೆಳಗ್ಗೆ ಎದ್ದರೆ ಸಿನಿಮಾ ಮಾಡಬೇಕಷ್ಟೇ, ಸಿನಿಮಾ ಅಷ್ಟೇ. ತುಂಬ ಖುಷಿಯಾಗಿ, ತುಂಬ ಆರಾಮಾಗಿ ಬೆಳಗ್ಗೆ ಹೋಗ್ತೀನಿ, ಡೈರೆಕ್ಟರ್ ಸರ್ ಏನು ಹೇಳ್ತಾರೆ ಅದು ಕೇಳ್ಕೊತೀನಿ, ಅದನ್ನು ಮಾಡ್ತೀನಿ ಅಷ್ಟೇ. ಓಕೆ ಸರ್, ನನ್ನ ಸಿನಿಮಾ ಇರಬೇಕಷ್ಟೇ. ಓಕೆ, ಇನ್ನು ಸಿನಿಮಾ ಇದೆ ಜುಲೈ 19ಕ್ಕೆ ಬಿಡುಗಡೆ ಆಗ್ತಿದೆ, ಸೊ ಏನು ಹೇಳ್ತೀರಿ ಪ್ರೇಕ್ಷಕರಿಗೆ ಸರ್? ಇದೇ ಜುಲೈ 19ಕ್ಕೆ ನಮ್ಮ ನಾಟೋಡ್ ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಒಂಥರ ಬೇರೆ ಥರದ ಕತೆ. ಇದು ಈಗ ಎಲ್ಲರೂ ಅದೇ ಹೇಳ್ದಂಗೆ ಅನಿಸುತ್ತೆ, ಬಟ್ ಇದೆಲ್ಲ ಇದು ನಿಜವಾಗ್ಲೂ ಬೇರೆ ಥರದ ಕತೆ. ಈಗ ಒಂದು 4-5 ವರ್ಷದಿಂದ ನಾವು ತುಂಬ ಎಲ್ಲರೂ ಅನುಭವಿಸಿದಂಥ ಕತೆ ಇದು. ಒಂದು ಆ್ಯಂಬುಲೆನ್ಸ್ ಡ್ರೈವರು ಮತ್ತು ಒಂದು ನರ್ಸ್ ಮಧ್ಯೆ ನಡೆಯೋ ಕತೆ ಇದು. ಈಗ ಒಂದು 4 ವರ್ಷದಿಂದ ಒಂದು ದೊಡ್ಡ ಏನು ಕಾಯಿಲೆ ನಾವೆಲ್ಲ ಎದುರಿಸಿದ್ವಲ್ಲ, ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಪ್ರೇಮ ಕತೆ, ಅದ್ರ ಮಧ್ಯದ ಒಂದು ಕತೆ ನಡೆಯುವಂಥ ಕತೆ. ತುಂಬ ಮಜಾ ಇದೆ ಇದು. ಆಮೇಲೆ ಇದನ್ನು ತುಂಬ ಫನ್ನಾಗಿ ಹೇಳಿದ್ದೀವಿ. ಇದರಲ್ಲಿ ರವಿ ಅಣ್ಣ ಇದ್ದಾರೆ, ಸುದಿ ಇದ್ದಾರೆ ಅನ್ಕೊಂಡು ಬರೀ ಚಾಕುಚೂರಿ ಹಿಡ್ಕೊಂಡು ಏನೂ ಓಡಾಡಿಲ್ಲ. ಇದನ್ನು ಬೇರೆ ಥರನೇ ಹೇಳಿದ್ದೀವಿ. ಇದೊಂಥರ ಡಾರ್ಕ್ ಹ್ಯೂಮರ್, ಮಜಾ ಇದೆ. ತುಂಬ ಮಜಾ ಮಾಡ್ಕೊಂಡು ಮಾಡಿದ್ದೀವಿ, ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಸ್.